ನಮಸ್ಕಾರ, ಇದು SCN ಟಿವಿ ನ್ಯೂಸ್. ತಾಳಿಕೋಟೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರವಾದಿ ಮುಹಮ್ಮದ್ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಸೀರತ್ ಅಭಿಯಾನ ನಡೆಯಲಿದ್ದು, ಇದರ ಅಂಗವಾಗಿ ತಾಳಿಕೋಟಿ ಪಟ್ಟಣದಲ್ಲಿ 10 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದು ಅಭಿಯಾನದ ಉಪಸಂಚಾಲಕ ಹುಸೇನ್ ಪಟೇಲ್ ತಿಳಿಸಿದ್ದಾರೆ. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳೆಯಿಂದಲೇ ಅಭಿಯಾನ ಆರಂಭವಾಗಲಿದೆ. ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ, ಭಾಷಣ ಹಾಗೂ ಕ್ವಿಜ್ ಸ್ಪರ್ಧೆಗಳು, ಒಳಾಂಗಣ ಸಾರ್ವಜನಿಕ ಸಭೆಗಳು, ವಿಚಾರ ಸಂಕಿರಣಗಳು, ಧಾರ್ಮಿಕ ಮುಖಂಡರ ಭೇಟಿ ಹಾಗೂ ಸಮಾಜ ಸೇವಾ ಚಟುವಟಿಕೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದರು. ಪ್ರವಾದಿ ಮುಹಮ್ಮದ್ ಅವರ ಜೀವನ, ಸಂದೇಶ, ಮಾನವೀಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಜೊತೆಗೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಅಭಿಯಾನದ ಯಶಸ್ವಿಗೆ ತಾಳಿಕೋಟಿ ಪಟ್ಟಣದ ಸರ್ವ ಸಮಾಜದ ಬಾಂಧವರು ಸಹಕರಿಸಬೇಕು ಎಂದು ಹುಸೇನ್ ಪಟೇಲ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಅಜರುದ್ದೀನ್ ಖಾಸಮಿ, ಸೀರತ್ ಅಭಿಯಾನದ ಸಂಚಾಲಕ ಎಂಇ ಮೈತ್ರಿ ಇಂಜಿನಿಯರ್, ಜಮಾತೆ ಇಸ್ಲಾಮಿ ಹಿಂದ್ ಸ್ಥಳೀಯ ಅಧ್ಯಕ್ಷ ಮುಜಾಹಿದ್ ನಮಾಜಕಟ್ಟಿ, ಮಹಮ್ಮದ್ ಕಾಸಿಂ ಸಮಾಜಕಟ್ಟಿ, ಮೈನುದ್ದೀನ್ ಕೋರ್ತಿ, ಕುತುಬುದ್ದೀನ್ ಮೋಮಿನಾ, ಜಾವೇದ್ ಮುಲ್ಲಾ, ಯಾಸೀನ್ ಬಾಗವಾನ್, ಶಬ್ಬೀರ್ ಲಾಹೋರಿ, ಅಜೀಜ್ ಜಮಾದಾರ, ಇಸ್ಮಾಯಿಲ್ ಸಾಸಬಾಳ್, ಫಯಾಜ್ ಬಾಗವಾನ್ ಹಾಗೂ ಮನ್ನು ನಮಾಜಕಟ್ಟಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಗಣಿ ಮಕಾಂದಾರ್, SCN ಟಿವಿ ನ್ಯೂಸ್, ತಾಳಿಕೋಟಿ. ರಾಜ್ಯ ಮಟ್ಟದಿಂದ ಏನು ಪತ್ರಿಕಾಗೋಷ್ಠಿ ನಡೆದಿದೆ, ಆ ಪತ್ರಿಕಾಗೋಷ್ಠಿಯ ವಿವರವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ತರುವಾಯ ಆ ಪತ್ರಿಕಾಗೋಷ್ಠಿ ಈ ಅಭಿಯಾನದಲ್ಲಿ ಯಾವೆಲ್ಲ ನಾವು ಕಾರ್ಯಕ್ರಮಗಳು ಸ್ಥಳೀಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆಯೋ ಅದನ್ನು ಉಪಸಂಚಾಲಕರಾದ ಶ್ರೀ ಹುಸೇನ್ ಪಟೇಲ್ ಅವರು ತಮ್ಮ ಮುಂದೆ ಇಡ್ತಾರೆ. ಮೇನ್ ಇದರ ಉದ್ದೇಶ, ಅದು ಪತ್ರಿಕಾಗೋಷ್ಠಿ ಯಾವ ಮಟ್ಟದಲ್ಲಿ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಮತ್ತೆ ಈ ಅಭಿಯಾನ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮತ್ತು ಯಾವಾಗ ಇದು ಕೊನೆಗೊಳ್ಳಲಿದೆ, ಇದರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ದಿನಾಂಕ 26/8/2026ರಿಂದ 6/9/2026 ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯಲಿದೆ. ಈ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ರವರು ಜಗತ್ತಿನಲ್ಲಿ ತಂದ ಸಮಗ್ರ ಕ್ರಾಂತಿಯು ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಮೇಲೆ ಸ್ಥಾಪಿತವಾಗಿದೆ. ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿದ್ದು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣವಾಗುವ ಗುರಿ ಅವರಲ್ಲಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಸಂದೇಶಗಳನ್ನು ಕನ್ನಡ ಜಗತ್ತಿಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದ ಪ್ರಯುಕ್ತ ಖ್ಯಾತ ಸಾಹಿತಿ ಹಾಗೂ ಪತ್ರಕರ್ತ ಹಾಗೂ ಗ್ರಂಥಕರ್ತ ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ, ಮನದೊಡೆಯ ಪ್ರವಾದಿ ಮುಹಮ್ಮದ್ ಎಂಬ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀ ಅಬ್ದುಲ್ ಸಲಾಂ ಕುತ್ತಿಗೆರವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಎಂಬ 2 ಕೃತಿಗಳನ್ನು ರಾಜ್ಯಾದ್ಯಂತ ಈ ಶುಭ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಗ್ತಾ ಇದೆ. ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿಯ ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮ, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು ಹೀಗೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ಸಂಕ್ಷಿಪ್ತವಾದಂತಹ ಈ ಸೀರತ್ ಅಭಿಯಾನದ ಒಂದು ವರದಿಯಾಗಿತ್ತು. ಈಗ ಸ್ಥಳೀಯ ಮಟ್ಟದ ವರದಿಯೂ ಕೂಡ ನಮ್ಮ ಉಪಸಂಚಾಲಕರಾಗಿರುವಂತಹ ಜನ ಹುಸೇನ್ ಪಟೇಲ್ ಅವರು ನಮ್ಮ ಮುಂದೆ ಹೇಳಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಕೂಡ ನಡೆಸಲಿದ್ದೇವೆ. ಇದರಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳು ಹೀಗಿವೆ. ನಾವು ಇದರಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಉಪನ್ಯಾಸ ಕೂಡ ಇಟ್ಟುಕೊಂಡಿದ್ದೇವೆ. ಹಾಗೂ ಇದೇ ರೀತಿ ನಾವು ನಮ್ಮ
ವಿವಿಧ ಧರ್ಮೀಯ ಸಹೋದರರೊಡನೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಈ ನಮ್ಮ ಪುಸ್ತಕ ಬರೆದಿರುವ ಯೋಗೇಶ್ ಮಾಸ್ಟರ್ ಅವರು ಕೂಡ ಬರಲಿದ್ದಾರೆ. ಅವರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಅವರು ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಆಗಮಿಸ್ತಾ ಇದ್ದಾರೆ, ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಮುಸ್ಲಿಂ ಬಾಂಧವರಲ್ಲಿ ಕೂಡ ನಾವು ಒಂದು ಈ ಅಭಿಯಾನದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಸಹೋದರರು, ನಮ್ಮ ವಿವಿಧ ಧರ್ಮದ ಸಹೋದರರು ನಮ್ಮೊಡನೆ ಇರುತ್ತಾರೆ. ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿ ಹಾಗೂ ಅವರಿಗೆ ನಾವು ಟೀ ಪಾರ್ಟಿ ಕೂಡ ಇಟ್ಟುಕೊಂಡು ಅವರಿಗೆ ಈ ಯೋಗೇಶ್ ಮಾಸ್ಟರ್ ಹಾಗೂ AS ಕುತ್ತಿಗೆ ಅವರು ಬರೆದಿರುವಂತಹ ಈ ಅಭಿಯಾನದ ಕುರಿತು ಬರೆದಿರುವಂತಹ ಗ್ರಂಥಗಳು, ಪುಸ್ತಕಗಳು ಅವರಿಗೆ ನಾವು ಹಸ್ತಾಂತರ ಮಾಡಲಿದ್ದೇವೆ. ಮತ್ತು ರೋಗಿಗಳಿಗೆ ಕೂಡ ನಾವು ವೈಯಕ್ತಿಕವಾಗಿ ಭೇಟಿ ನೀಡಲಿದ್ದೇವೆ. ಹಾಗೂ ಇದೇ ರೀತಿ ನಮ್ಮ ರಾಜ್ಯದ ಮಟ್ಟದಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಕೂಡ ನಮ್ಮ ಸ್ಥಾನೀಯ ಮಟ್ಟದ ನಮ್ಮ ಹಾಕಿಕೊಂಡಿರುವ ಈ ನಮಗೆ ಏನೆಲ್ಲ ಮಾಡಲು ಸಾಧ್ಯವಿದೆಯೋ ಅದೆಲ್ಲ ನಾವು ಇಲ್ಲಿ ಮಾಡುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಉಪಸ್ಥಿತಿಯಲ್ಲಿ ಹಾಗೂ ಖ್ಯಾತ ಉಪನ್ಯಾಸಕರು ಆಗಿರುವಂತಹ ತಾಲೂಕಿನ ಗಂಗದವರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಅವರೊಟ್ಟಿಗೆ ಎಲ್ಲ ಧರ್ಮದ ಮುಖಂಡರೊಂದಿಗೆ ಮತ್ತು ಎಲ್ಲ ಜನಸಾಮಾನ್ಯರೊಂದಿಗೆ ನಾವು ಅಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಆ ಸಭೆಯಲ್ಲಿ ಯೋಗೇಶ್ ಮಾಸ್ಟರ್ ಅವರ ವತಿಯಿಂದ ಕೆಲವು ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಅಭಿಯಾನ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಕಾಲೇಜಿನಾಗ 11 ದಿನ